ದಾಸನಪಾಯಿ ಮಂಡ್ಯ ಚಾಯ್ಸ್ ಬೋರ್ಡ್ ಕೋರ್ಸಿಟ್ ಬಂದಿಲ್ಲ ಇಲ್ಲಿ ಬಂದಿಲ್ಲ ಸರ್ ಸ್ಟಾರ್ಟ್ ಮಾಡ್ಕೊರೋ ಯಾರೆಲ್ಲ ಮುಂದಿನ ಸುತ್ತಿನ ಪಂದ್ಯ ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಹಾಗೂ ಬೆಳಗಾವಿ ವಿರುದ್ಧ ಹಾವೇರಿ ಈ 4 ತಂಡದ ನಾಯಕರನ್ನು ಮಾಡಿಗೊಳಿಸಿ. ದಕ್ಷಿಣ ಕನ್ನಡ ವಿರುದ್ಧ ಕೊಡಗು, ಬೆಳಗಾವಿ ವಿರುದ್ಧ ಹಾವೇರಿ. ಎಸ್ ನೋಡಿ, ಆಟಗಾರರು ಯಾರ್ದು ಊಟ ಆಗಿಲ್ಲ ಆದಷ್ಟು ಬೇಗ ಅಂಕಣದ ಬಳಿ ಬಂದು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗಿ ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ಅಂಕಣ 2ರಲ್ಲಿ ಈಗಾಗಲೇ ಚಿಕ್ಕಬಳ್ಳಾಪುರ ವಿರುದ್ಧ ಚಿಕ್ಕಮಗಳೂರು. ಎಸ್ ಅಂಕಣ 2ರ ಸ್ಕೋರ್ 6-4, 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಅಂಕಣ 1ರಲ್ಲಿ ಮಂಡ್ಯ ವಿರುದ್ಧ ಯಾದಗಿರಿ 4-3ರಲ್ಲಿ ಪಂದ್ಯ. ಯಾದಗಿರಿ ತಂಡದ ಅನುಭವಿ ದಾಳಿಗಾರ ಜರ್ಸಿ ನಂಬರ್ 08 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ ಇದೆ. ರಾಕೇಶ್ ಗೌಡ ಮಂಡ್ಯ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ಮಂಡ್ಯ ತಂಡಕ್ಕೆ ಬಂದಂಕ ಸೇರ್ಪಡೆ ಆಗಿದೆ. 5-3, 2 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ದಾಳಿಯಲ್ಲಿ ಯಾದಗಿರಿ ತಂಡದ ಶರಣು ಜೆರ್ಸಿ ನಂಬರ್ 07. ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ. ಚಿಕ್ಕಮಗಳೂರು ತಂಡದಲ್ಲಿ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಯುಪಿ ಯೋಧ ತಂಡವನ್ನು ಪ್ರತಿನಿಧಿಸಿದಂತ ಗಗನ್ ಗೌಡ ಅವರನ್ನು ಸಹ ಕಾಣಬಹುದಾಗಿದೆ.
ಚಿಕ್ಕಮಗಳೂರು ಜಿಲ್ಲಾ ತಂಡದ ಯಶವಂತ್. ಚಿಕ್ಕಬಳ್ಳಾಪುರ ರೈಟ್ ಕವರ್ ಭಾಗದಿಂದ ವಾಟ್ ಅ ಬ್ಯೂಟಿಫುಲ್ ಬ್ಲಾಕ್. ಒಂದು ಬಲಿಷ್ಠವಾದಂತಹ ಟ್ಯಾಕಲ್ ಅಂತ ಹೇಳ್ಬೋದು. ಒಬ್ಬ ಪ್ರಮುಖ ದಾಳಿಗರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ. ನಂದಿ ಬೆಟ್ಟದ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡ ಎದುರಿಸ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರು ತಂಡವನ್ನ. 9-5 ಸೂಪರ್ ಟ್ಯಾಕಲ್ ಆನ್ ಆಗಿದೆ. 4 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಈ ಬಾರಿ ಗ್ಯಾಪ್ ಅನ್ನು ಹುಡುಕಿದ್ರು, ಒಂದೊಳ್ಳೆ ಎಸ್ಕೇಪ್. ಹಲೋ, ವೇದಿಕೆ ಮೇಲೆ ಇರುವಂತ ತೀರ್ಪುಗಾರರು ಊಟ ಆಗಿದ್ರೆ ದಯವಿಟ್ಟು ಗ್ರೌಂಡ್ ಬನ್ನಿ. ಮುನ್ನೇಗೌಡ್ರೆ, ಊಟ ಆಗಿದ್ರೆ ಬನ್ನಿ ಗ್ರೌಂಡ್ಗೆ. ಮಂಜುನಾಥ್ ಅಳ್ಳುಳ್ಳಿ, ಬನ್ನಿ ಗ್ರೌಂಡ್ಗೆ ಊಟ ಆಗಿದ್ರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಯುವ ಪ್ರತಿಭೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ನಮ್ಮ ದೊಡ್ಡಬಳ್ಳಾಪುರದ ಹೆಮ್ಮೆಯ ನಾಯಕರು, ಯುವ ಮುಖಂಡರು, ನೆಚ್ಚಿನ ಯುವ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ರಾಷ್ಟ್ರದಲ್ಲಿ ಅದ್ದೂರಿಯಾದಂತಹ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ 2025 ಇಂದು ದ್ವಿತೀಯ ದಿನದ ಪಂದ್ಯ. ನಿರಂತರವಾಗಿ ಬೆಳಗ್ಗೆಯಿಂದಲೂ ಸಹ ಪಂದ್ಯಗಳು ಚಾಲನೆಯಲ್ಲಿದೆ. 14-5 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಈ ಬಾರಿ ಚಿಕ್ಕಮಗಳೂರು ತಂಡದ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಗಗನ್ ಗೌಡ, ಯುಪಿಯದ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಖ್ಯಾತ ನಮ್ಮ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಸಹ ಈ ಒಂದು ಕಬಡ್ಡಿ ಪಂದ್ಯಗಳಲ್ಲಿ ಆಡ್ತಾ ಇರುವಂತದ್ದು ವಿಶೇಷ. ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಜರ್ಸಿ ನಂಬರ್ 11. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ತಂಡಕ್ಕೆ. ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್ ಚಿಕ್ಕಮಗಳೂರು ತಂಡಕ್ಕೆ. ಅರ್ಜುನನ ಅಂಕಣದಲ್ಲಿ ಸ್ಕೋರ್ 16-3 ಮಂಡ್ಯ ತಂಡದ ಪರವಾಗಿ. So the advanced tackle defensive ಭಾಗದಲ್ಲಿ ಮಿಸ್ಟೇಕ್, ಮಲ್ಟಿಪಲ್ ರೈಟ್ ಪಾಯಿಂಟ್. 15-10 in favor of ಚಿಕ್ಕಬಳ್ಳಾಪುರ. ತೀರ್ಪುಗಾರರಾಗಿರುವಂತಹ ಮುತ್ತು ಪ್ರಧಾನಿ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಸಿದ್ದು ಹೋಳಿರವರು, ಅದೇ ರೀತಿ ಶ್ರೀಯುತ ವೇಣುಗೋಪಾಲ್ ರವರು ಹಾಗೂ ಶ್ರೀಯುತ ಮುನೇಗೌಡರವರು ಸ್ಪೀಡ್ ಆಗಿ ವೇಗವಾಗಿ ಊಟವನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು ನಿರಂತರವಾಗಿ ಬಿಸಿಲಿನಲ್ಲಿ ಬೆಳಿಗ್ಗೆಯಿಂದಲೂ ಸಹ ಬಹಳ ಉತ್ತಮವಾಗಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ
ತುಂಬ ಹೃದಯದ ಅಭಿನಂದನೆ. ನಮ್ಮ ಲಕ್ಷ್ಮೀಶ್ ಜಿಮ್ಮಿ ಅವರು ಮಜ್ಜಿಗೆ ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸೂಪರ್ ಡೆಕ್ಕಲ್ ಆನ್ ಆಗಿದೆ. ಸೋಮ ಚಿಕ್ಕಮಗಳೂರು ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಎಸ್ ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಬಾರಿ ಯುವ ದಾಳಿಗಾರ ಎಸ್ ಮಂಡ್ಯ ತಂಡದ ಯುವ ಆಟಗಾರ ಒಂದೊಳ್ಳೆ ರೀಚ್. ತೀರ್ಪುಗಾರರಾಗಿರುವಂತಹ ಮಂಜುನಾಥ್ ಅಡ್ಲಳ್ಳಿ ಸರ್ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕು. ದೇವಪ್ಪ ಅವರೇ, ತೀರ್ಪುಗಾರ ಅವ್ರ ಪಕ್ಕದಲ್ಲಿ ನಿಮ್ಮ ಹಿಂದ್ಗಡೆ ಯಾರು ಸಿದ್ದುನಾ? ಸಿದ್ದು ಅವರೇ ಇಲ್ಲಿ ಬನ್ನಿ, ಲೈನ್ ನಂಬರ್ ಬನ್ನಿ ಈ ಕಡೆಗೆ. ಆ ಗ್ರೌಂಡ್ಗೆ ಹಲೋ ಮಂಜುನಾಥ್ ಅಳ್ಳೊಳ್ಳಿ ಅವ್ರೆ, ಆಮೇಲೆ ಮಾತಾಡೋರೆ ಬನ್ನಿ, ಗ್ರೌಂಡ್ ಬನ್ನಿ. ಹೋಗಿ ಅವ್ರಿಗೆ ಕಳಿಸಿ, ಇಲ್ಲ ಥರ್ಡ್ ರೈಡ್ ಬನ್ನಿ. It's 18-13 in favor of Tharoor. What a beautiful ride. ನಿಜವಾಗ್ಲೂ ಆಪತ್ ಬಾಂಧವ. ಇದು ಯುವ ಆಟಗಾರನಿಗೆ ಸಿಗ್ತಾ ಇರುವಂತದ್ದು ಚಪ್ಪಾಳೆ ಪ್ರೋತ್ಸಾಹ. ಕರ್ಣ ಎಸ್ ಯಶವಂತ ಒಬ್ಬ ಪ್ರಮುಖ ಆಟಗಾರನನ್ನ ಪಂದ್ಯಕ್ಕೆ ತಿರುವನ್ನ ನೀಡಿದಂತ ಒಬ್ಬ ಆಪತ್ ಬಾಂಧವನನ್ನ ಇಲ್ಲಿ ಔಟ್ ಮಾಡಿದ್ದಾರೆ. ನಿಜವಾಗ್ಲೂ ಕರ್ಣ ಸೂಪರ್ ಡೆಕ್ಕಲ್ ಆನ್ ಆಗಿದೆ. ಥಾಡಿಯಲ್ಲಿ ಚಿಕ್ಕಮಗಳೂರು ತಂಡದ ಯಶವಂತ್ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದಂತ ಆಟಗಾರ. ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ನಮ್ಮ ವಾಲಂಟಿಯರ್ಸ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಅನಿಲ್ ಅವರಿಂದ ಉತ್ತಮವಾದಂತಹ ಟ್ಯಾಕಲ್. 1+2 3 ಪಾಯಿಂಟ್ ಚಿಕ್ಕಮಗಳೂರು ಬೋನಸ್ ಸಂಘದ ಸೇರ್ಪಡೆ ಆಗಿದೆ ಚಿಕ್ಕಬಳ್ಳಾಪುರ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ 21-18 ಚಿಕ್ಕಬಳ್ಳಾಪುರ ತಂಡದ ಪರವಾಗಿ. 21-18 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಮತ್ತೊಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಚಿಕ್ಕಮಗಳೂರು ತಂಡಕ್ಕೆ. ಅರ್ಜುನನ ಅಂಕಣದಲ್ಲಿ ನಡೆದಂತಹ ಮಂಡ್ಯ ವಿರುದ್ಧ ಯಾದಗಿರಿ ಮಂಡ್ಯ ತಂಡ ಭರ್ಜರಿಯಾದಂತಹ ಅಂತರದೊಂದಿಗೆ ವಿಜಯಶಾಲಿಯಾಗಿದೆ. ಮಂಡ್ಯ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ಸಹ ಮ್ಯಾಚ್ ಅನ್ನು ವೀಕ್ಷಿಸಿದ್ದಾರೆ. ಅಂತಿಮ ಕರೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕಣ 1ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು. Both the team captain, please send your team immediately. ಬೆಳಗಾವಿ ಹಾಗೂ ಹಾವೇರಿ, ದಕ್ಷಿಣ ಕನ್ನಡ ಹಾಗೂ ಕೊಡಗು. The last and final call.
ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಕಣ ಒಂದರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಕಣ ಒಂದರಲ್ಲಿ. ಕಣ ಎರಡರಲ್ಲಿ ಬೆಳಗಾವಿ ವಿರುದ್ಧ ಹಾವೇರಿ. ಎರಡು ಮತ್ತು 4 3 ಎಗ್ರೆ ಎಲ್ಲರೂ ಲೆಫ್ಟ್ ಕೂಡ ಏನು ಸಿಗೋಣಲ್ಲ. ಫೈನಲ್ ಬರ್ತಾರೆ ನಾಳೆ. ಇದೆಯಾ ಇನ್ನೊಂದು ಡೈರೆಕ್ಟ್ ಫೈನಲ್. ಬನ್ನಿ ಜಲ್ದಿ. ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೊಡಗು ವರ್ಸಸ್ ದಕ್ಷಿಣ ಕನ್ನಡ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಕಣ ಒಂದರಲ್ಲಿ ಅಭಿಮನ್ಯು ಅಂಕಣದಲ್ಲಿ ಸ್ಕೋರ್ 21 ಈಚ್. 21-21 ಸಮಬಲ ಹೋರಾಟದಲ್ಲಿ ಪಂದ್ಯ. ರೋಹಿತ್ ಭಾಯ್ ಮ್ಯೂಸಿಕ್ ಬೇಡ. ಎಸ್ 21-21 ಸಮಬಲ ಹೋರಾಟದಲ್ಲಿ ಚಿಕ್ಕಬಳ್ಳಾಪುರ ವಿರುದ್ಧ ಚಿಕ್ಕಮಗಳೂರು. ಪ್ರೇಕ್ಷಕರೇ, ಸುಡುವ ಬಿಸಿಲಿನಲ್ಲಿ ನಿಮ್ಮ ಜೋರ ಚಪ್ಪಾಳೆ ಬರಲಿ. ಒಮ್ಮೆ ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ 2025 ಯಾರ ಮಡಿಲಿಗೆ ಸೇರ್ಲಿಕ್ಕಿದೆ? ಚಾಂಪಿಯನ್ಸ್ ಯಾರಾಗ್ತಾರೆ? ನಾಳೆ ನಿಮ್ಮೆಲ್ಲರಿಗೂ ಫಲಿತಾಂಶವನ್ನು ಬೆಳಕಿದೆ. ಈ ಬಾರಿ ಹರೀಶ್ ಒಬ್ಬ ಶ್ರೇಷ್ಠ ಆಟಗಾರ. ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿಷ್ಠಿತ ಆಟಗಾರ. ಜರ್ಸಿ ನಂಬರ್ 7 ಡಬಲ್ ಟೈ ಹೋಲ್ಡ್ ಮೂಲಕ ಸೋಮ ಔಟ್ ಆಗ್ತಾ ಇದ್ದಾನೆ. ಈತ ಕೂಡ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಹಾಗೂ ಸೀರೀಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ದಕ್ಷಿಣ ಕನ್ನಡ ಹಾಗೂ ಕೊಡಗು. ಇಪ್ಪತ್ತೆರಡು 21 22-21. ಎಸ್ ಯುವ ಆಟಗಾರ ಚಿಕ್ಕಮಗಳೂರಿನ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಸೂಪರ್ ಡೂಪರ್ ರೈಡ್ ಚಿಕ್ಕಬಳ್ಳಾಪುರ. ವಾಟ್ ಅ ಕಮ್ ಬ್ಯಾಕ್. ಒಂದೊಳ್ಳೆ ಫೈಟ್. ನಿಜವಾಗ್ಲೂ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಗಗನ್ ಗೌಡ ಅವರು ಆಂಕಲ್ ರೌಂಡ್ ನ ಪ್ರಯತ್ನಕ್ಕೆ ಮುಂದಾದ್ರು. ಸಪೋರ್ಟ್ ಬಂದಂತೆ ಇಬ್ಬರು ಆಟಗಾರ ಸಹ ಔಟ್ ಆಗಿದ್ದಾರೆ. ಈ ಬಾರಿ ಯಶ್ವಂತ್ ಚಿಕ್ಕಬಳ್ಳಾಪುರ ತಂಡದ ಆಟಗಾರರು ಸಹ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಸ್ಕೋರ್ 23-23 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಸಂಕಟ ಒಂದು ಕಾಲಿದೆ ನೋಡಿ. ಕರೆ ನೀಡಿರುವಂತಹ ದಕ್ಷಿಣ ಕನ್ನಡ ವಿರುದ್ಧ ಕೊಡಗು ಜಿಲ್ಲಾ ತಂಡದ ಆಟಗಾರ ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಿ. ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ಎಲ್ಲ ಸದಸ್ಯರು ಸುಮಾರು 3 ತಿಂಗಳುಗಳ ಕಾಲ ಪರಿಶ್ರಮವನ್ನು ವಹಿಸಿ ಒಂದು ಜವಾಬ್ದಾರಿಯಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಬಾರಿ ಯಶವಂತ ವಾಟ್ ಅ ಬ್ಯೂಟಿಫುಲ್ ರೀಚ್. ಪಾದರಸತೆ ಲೀಲಾಜಾಲವಾಗಿ ಲಾಬಿಯನ್ನು ಬಳಸಿಕೊಳ್ತಾ ಒಂದೊಳ್ಳೆ ಜಂಪ್ ನೊಂದಿಗೆ ಮಿಡ್ ಲೈನ್ ಅನ್ನ ರೀಚ್ ಮಾಡಿದ್ರು. ಮಲ್ಟಿಪಲ್ ರೈಡ್ ನೊಂದಿಗೆ ಸ್ಕೋರ್
25. Yes, ಅನಿಲ್ ತನ್ನ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾನೆ ಅನಿಲ್. ಎಸ್ ಗಗನ್ ಗೌಡ ಚಿಕ್ಕಮಗಳೂರು ತಂಡದ ಒಬ್ಬ ಸ್ಟಾರ್ ಆಟಗಾರ. ಯುಪಿ ಯೋಧ ತಂಡದ ಪರವಾಗಿ ಅದ್ಭುತವಾದಂತಹ ಒಂದು ಪ್ರದರ್ಶನ. ನೋಡಿ, ಕೊಡಗು ತಂಡಕ್ಕೆ ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಹಾಗೆ ದಕ್ಷಿಣ ಕನ್ನಡ ಡಿಕೆ ಯಾರಪ್ಪ ಕೋಚು? ಡಿಕೆ ದಕ್ಷಿಣ ಕನ್ನಡ ಹಾಗೂ ಕೊಡಗು ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಚಿಕ್ಕಬಳ್ಳಾಪುರ ತಂಡದ ಯುವ ಪ್ರತಿಭೆ ಬೆಳಗಾವಿ ಹಾಗೂ ಹಾವೇರಿ ಈ ತಂಡಗಳಿಗೂ ಸಹ ಅಂತಿಮ ಕರೆ. ಬೆಳಗಾವಿ ಹಾಗೂ ಹಾವೇರಿ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. 28-27 ಒಂದು ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು 28-27. ಫಸ್ಟ್ ಕಾಲ್ ಕೋಲಾರ ವರ್ಸಸ್ ರಾಯಚೂರು, ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ವಿಜಯನಗರ. ಚಿಕ್ಕಬಳ್ಳಾಪುರ ತಂಡದ ಜರ್ಸಿ ನಂಬರ್ 3 ಕೊನೆಯ ಆಟಗಾರ ತಂಡಕ್ಕೆ ಆಸರಾಗ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ನಾವು. ನೀವು ಬಂದಿಲ್ಲ ಅಂದ್ರೆ ನಿಮ್ಗೆ ರಾತ್ರಿ ಲೇಟ್ ಆಗಿ ಆಡಿಸ್ತೀವಿ ನಾವು. ಆಮೇಲೆ ಟೈಮ್ ಕಡಿಮೆ ಆಗುತ್ತೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಎರಡು ತಂಡದ ನಾಯಕರಿಗೆ ಇದು ಸೂಚನೆ. ನೋಡಿ, ಇನ್ನು 5 ನಿಮಿಷದಲ್ಲಿ ನೀವು ಬಂದಿಲ್ಲ ಅಂದ್ರೆ ವಾಕೌಟ್ ಕೊಡಲಾಗುತ್ತೆ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬರೋದು ಬೇಡ ಸರ್. ನೀವು ಬರೋದು ಏನು ಬಂತು? ನೀವು ಇಷ್ಟೊತ್ತಿಗೆ ಒಂದು ಮ್ಯಾಚ್ ಮುಗ್ದಿರ್ತಾ ಇತ್ತು. 32-28 ಚಿಕ್ಕಮಗಳೂರು ತಂಡದ ಪರವಾಗಿ.